ರಾಯಬಾಗ ಶಾಸಕರಾದ ಮಹೇಂದ್ರ ತಮ್ಮಣ್ಣವರರವರು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ರಾಯಬಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ತಮ್ಮ ವ್ಯಾಪ್ತಿಯ ಮರಾಕೂಡಿ ಗ್ರಾಮದಲ್ಲಿ ಅಂದಾಜು 5 ಲಕ್ಷ ರೂಪಾಯಿ ವೆಚ್ಚದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಮುಂಭಾಗದಲ್ಲಿ ಸಮುದಾಯ ಭವನ ಕಟ್ಟಡ ಕಾಮಗಾರಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಅದೇ ರೀತಿ ಮರಾಕುಡಿ ಗ್ರಾಮದಲ್ಲಿ ಅಂದಾಜು 15 ಲಕ್ಷ ರೂಪಾಯಿ ವೆಚ್ಚದ ಕೆಎಚ್ಪಿಎಸ್ ಶಾಲೆಗೆ ನೂತನ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ರೈತ ಸಭಾ ಭವನಕ್ಕೆ ಶಾಸಕರಿಂದ ಚಾಲನೆ ಹಾಗೂ ಮರಾಕೋಡಿ ಗ್ರಾಮದ ಶ್ರೀ ಹನುಮಾನ್ ದೇವಸ್ಥಾನದ ಆವರಣದಲ್ಲಿ ಅಂದಾಜು 50 ಲಕ್ಷ ರೂಪಾಯಿ ವೆಚ್ಚದ ರೈತ ಸಭಾಭವನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸುವುದರೊಂದಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರರವರು ಕಾಮಗಾರಿಗಳ ಭೂಮಿ ಪೂಜೆಯನ್ನು ನೆರವೇರಿಸಿದ ಬಳಿಕ ಶ್ರೀ ಹನುಮಾನ್ ದೇವಸ್ಥಾನದ ಸಭಾಭವನದ ಸಮಾರಂಭದಲ್ಲಿ ಪಾಲ್ಗೊಂಡು ಮರಾಕೋಡಿ ಗ್ರಾಮಸ್ಥರಿಗೆ ನೀರಾವರಿಗೆ ಸಂಬಂಧಪಟ್ಟಂತೆ ಏತ ನೀರಾವರಿ ಯೋಜನೆಯನ್ನು ಆದಷ್ಟು ಬೇಗನೆ ಕಾಮಗಾರಿಗೆ ಚಾಲನೆ ನೀಡುತ್ತೇನೆ ಎಂದರು. ಹಾಗೂ ತಾವುಗಳು ತೆಗೆದುಕೊಂಡು ಬಂದ ಯಾವುದೇ ಕಾಮಗಾರಿ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡುತ್ತೇನೆ ಎಂದು ಭರವಸೆಯನ್ನು ಕೊಟ್ಟರು. ಗ್ರಾಮಕ್ಕೆ ಮಹತ್ತರ ಪ್ರೀತಿಯಿಂದ ಆಸೆಯಿಂದ ಈ ಒಂದು 3 ಕಾರ್ಯಗಳನ್ನ ಕೈಗೆತ್ತಿಕೊಂಡು ಮಾಡಿದ್ವಿ. ಈ ಕಪ್ಪಲಗುದ್ದಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಕೆರೆಗಳ 2 ಸಮೀಪದಾವ 2 ಕೂಡೆ ತಗೋಬೇಕಂತ ಹೇಳಿ ಒಂದು ಪ್ರಪೋಸಲ್ ಮಾಡಿ ಒಂದು 40 ಕೋಟಿ ರೂಪಾಯಿ ಪ್ರಪೋಸಲ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂತ ಕೆಲಸ ಮಾಡಿದ್ದೀವಿ. ಆ 40 ಕೋಟಿ ನಾನು ಮಂತ್ರಿಗಳನ್ನ ಕೇಳ್ಕೊಂಡಾಗ 40 ಕೋಟಿ ಭಾಳ ಆಗ್ತಿದೆ, ಸ್ವಲ್ಪ ಕಮ್ಮಿ ಮಾಡಿ ಏನಾದರೂ ಮಾಡೋದು ಅಂತೇಳಿ ಅದು 28 ಕೋಟಿ ರೂಪಾಯಿ ಮಾಡಿ ಅದನ್ನು ತಗೋವಂಥ ಕೆಲಸ ಮಾಡ್ಯಾರ. 28 ಕೋಟಿ ರೂಪಾಯಿ ಕಪ್ಪಲಗುದ್ದಿ ಕೆರೆ ತುಂಬುವಂಥ ಕೆಲಸ ಮಾಡ್ಯಾರ. ಅದು ಸ್ವಲ್ಪ ನಾವು ಅದನ್ನು ಸ್ವಲ್ಪ ನೋಡ್ತೀವಿ, ಅದನ್ನು ಸ್ವಲ್ಪ ಮುಂದುವರೆದ ಕಾಮಗಾರಿಕೆ ಏನಾದರೂ ಸ್ವಲ್ಪ ಮಾಡಕ್ಕೆ ಬರ್ತದೆ ಅನ್ನೋದು ವಿಚಾರ ಮಾಡಿ ಆ ಕೆರೆಗೆ ತರುವಂಥ ಕೆಲಸ ಖಂಡಿತವಾಗಿ ನೀರಾವರಿಗೆ ಸಂಬಂಧಪಟ್ಟಂಗೆ ನಾನು ಭಾಳ, ಯಾಕಂದ್ರೆ ನಮ್ದು ಇವತ್ತು ನಮ್ಮ ಶಂಕರಗೌಡರಿಗೆ ಗೊತ್ತೈತಿ, ನಾವು ನೀರಾವರಿಗೆ ಸಂಬಂಧಪಟ್ಟಂಗೆ ಭಾಳ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ಕೂಡ ಹಾಕ್ತೀವಿ. ನಮ್ಮದು ಕರಿಸಿದ್ದೇಶ್ವರ ನೀರಾವರಿ ಅಂತ ಹೇಳಿ ಅದಕ್ಕೂ ಈಗ ಮುಂದಿನ ಕ್ಯಾಬಿನೆಟ್ ಅನುಗಡಿಸ್ಬೇಕು. ಮುಂದಿನ ತಿಂಗಳ ಮಾನ್ಯ ಮಂತ್ರಿಗಳನ್ನ ಭೇಟಿಯಾದಾಗ ಮುಂದಿನ ಕ್ಯಾಬಿನೆಟ್ ಅವ್ರು ಪಾಸ್ ಮಾಡಿ ಕೊಡ್ತೀನಿ, ಒಟ್ಟು ಅದಕ್ಕೆ ಜಲ್ದಿ ಅದನ್ನು ಕೆಲಸ ಪ್ರಾರಂಭ ಮಾಡೋಣ ಅಂತ ಹೇಳಿ ಅನ್ನೋ ಮಾತು ಹೇಳ್ಯಾರ. ಅದಕ್ಕೆ ನೀರಾವರಿಗೆ ಸಂಬಂಧಪಟ್ಟಂಗೆ ನಾನು ಭಾಳಷ್ಟು ಸ್ವಲ್ಪ ಕಾಳಜಿ ತೊಗೊಂಡೆ. ಅದಕ್ಕೆ ಇನ್ನೊಂದು ಇವರು ಈ ಕವಲಿ ಬಗ್ಗೆ ಹೇಳಿದ್ರು, ಆ ಕವಲಿ ಬಗ್ಗೆ ಆಲ್ರೆಡಿ ನಾನು ಮಾತಾಡೀನಿ. ಅದು ಎಲ್ಲಿಗೆ ಬಂದು ನಿಲ್ತೈತಲ್ಲ ಅಲ್ಲಿ ಮುಂದೆ ವರೆದ ಕಾಮಗಾರಿ ಅಂತ ನಿಮ್ಗೆ ಖಂಡಿತವಾಗ್ಲಿ ನಿಮ್ಗೆ ಎಲ್ಲಿವರೆಗೂ ಬೇಕಲ್ಲ ಅಲ್ಲಿವರೆಗೂ ಮಾಡಿಕೊಡುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ. ವಿಶೇಷವಾಗಿ ನಮ್ಮದು ಗೊತ್ತಾಯ್ತು ನಮಗೆಲ್ಲ 2.5 ವರ್ಷ ನಾವು ಕಳೆದ್ವಿ. ಈಗ 2.5 ವರ್ಷ ಆಯ್ತು ನಮ್ಮ ಚುನಾವಣೆಯಾಗಿ. ನಾನು ನೋಡ್ಕೋತ ಬರತ್ತೀನಿ ಮರಾಕುಡಿ ಏನು ಅವತ್ತು ನಮ್ದು ಎಲೆಕ್ಷನ್ ಆದ್ಮೇಲೆ ಏನು ಒಂದು ವಾತಾವರಣ ನಿಮ್ಮ ಮುಖದ ಮ್ಯಾಗ ಏನು ನಾನು ನೋಡ್ಕೋತ ಬರತ್ತಿದ್ದೀನಲ್ಲ, ಇವತ್ತಿಗೂ ನಾನು ಅದ ನಿಮ್ಮ ಮುಖದ ಮ್ಯಾಗ ಸ್ವಲ್ಪ ಕರೆಕ್ಟ್ ಆಯ್ತಪ್ಪ ಅನ್ನೋ ಒಂದು ಲೆಕ್ಕಾಚಾರದಾಗ ನೋಡ್ಕೋತ ಬರತ್ತೀನಿ. ನಿಮ್ಮ ಊರಿಗೆ ನೀವು ಏನೋ ಸಂಬಂಧಪಟ್ಟಂಗೆ ಏನು ಕೆಲಸ ಹೇಳ್ತಿರಲ್ಲ ಅದು ಆಗ್ತೈತಿ ಬಿಡ್ತೈತಿ ಮಾತ್ರ ನಾನು ಅದ್ರ ಬಗ್ಗೆ ಮಾತ್ರ 100% ನನ್ನ ಪ್ರಯತ್ನ ಹಾಕಿ ಅದನ್ನು ಮಾಡುವಂಥ ಕೆಲಸ ನಾನು ಮಾಡ್ಕೋತ ಬರತ್ತೀನಿ. ಮುಂದಾದ್ರೂ ಅದನ್ನ ಮಾಡ್ಕೋತ ಬರ್ತೀನಿ. ಮುಂದಿನ ದಿನ ಮಾಡಿದಾಗ ನೀವು ಹೆಚ್ಚಿಗೆ ಏನು ನೀವು ಮರಾಕುಡಿ ಮೊದಲು ನಾವು ಹೇಳ್ತಿದ್ರಿ, ನೀವು ಇಲ್ಲಿ ಒಟ್ಟ ಇಲ್ರಿ, ಇಲ್ಲಿ ನಮ್ದೇನೂ ಇಲ್ರಿ ಅಂತ ಅನ್ಕೋತಾರ ಸ್ವಲ್ಪ ಹೆಚ್ಚಿನ ಒಂದು ಆಶೀರ್ವಾದ ಮಾಡುವಂಥ ಕೆಲಸ ಮಾಡಿದ್ರಿ. ಅದೇ ಮುಂದೆ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ನಮ್ಮ PDO ನಮ್ಮ ಕ್ಲಾಸ್ಮೇಟ್ ಅವು ನಾವೊಂದು ಹೆಸರೇ ತಗೋಲಿಲ್ಲ, ನಾವು ಇಬ್ಬರು ಕೂಡ ಕಲ್ತಿದ್ವಿ. ಅವ್ನು ಭಾಳ ಶಾಲೆ ಆಯ್ತು, ಅವ್ನು ಶಾಲೆಗೆ ನಾವು ಭಾಳ ದಾಟ್ರಿ ನಾವು ನದಿದ್ದು ಕೊಡ್ತಿದ್ವಿ, ಅವ್ನು ಮುಂದೆ ಕೊಡ್ತಿದ್ದ. ಈಗ ಅವ್ನು PDO ಆಗ್ಯಾನ, ನಾ MLA ಏನು ಕ್ಲಾಸ್ಮೇಟ್ ನಾವು. ಅದಕ್ಕೆ ಭಾಳ ಚಲೋ ಕೆಲಸ ಮಾಡೋದಂತ ಅವು ಆದ್ರೂ ಅದಕ್ಕೆ ದಯವಿಟ್ಟು ನಿಮ್ದು ಇನ್ನೂ ಕೆಲವೊಂದು ಇದನ್ನ ಹಾಕಿದ್ದೀವಿ. ರೋಡ್ಗಳು ಏನೇನು ಹಾಕಿದ್ದು ನಾನು ಲಿಸ್ಟ್ ತೊಗೊಂಡು ಬರ್ಬೇಕಾಗಿತ್ತು, PN ಬಿಟ್ಟು ಬಂದೆ ನಾನು. ಯಾಕಂದ್ರೆ ಮೊನ್ನೆ 50 ಕೋಟಿ ಒಳಗೆ ನಿಮ್ಮ ಗ್ರಾಮಕ್ಕೂ ಸ್ವಲ್ಪ ಕೆಲವೊಂದು ಈ SCP TSP ಆಗಿರ್ಬೋದು ಕೆಲವೊಂದು ಏನೇನು ಹಾಕಿದ್ದೀವಿ ಅನ್ನೋದು ಲಿಸ್ಟ್ ನನ್ನ ಕಡೆ ಬೇಕಾಗಿತ್ತು, ತೊಗೊಂಡು ಅದನ್ನು ಕೂಡ ನೀವು ಯಾವತ್ತೂ ನಮ್ಗೆ 2-3 ದಿವಸಕ್ಕೆ ಒಮ್ಮೊಮ್ಮೆ ನೀವು ಪರಾಕೂಡ ಅವ್ರ ಮುಖ ತೋರಿಸ್ತಿರ್ತೀವಿ. ಏನಾದರೂ ಒಂದು ಕೆಲಸ ತೊಗೊಂಡು ಬರ್ತಿರ್ತೀರಿ, ಯಾರು ಬಿಡ್ಬೇಕು ಅದು ಬೇರೆ ವಿಷಯ. ನನ್ನೊಂದು ವಿಶೇಷ ಏನಪ್ಪ ಅಂತಂತಂದ್ರೆ ಯಾರೇ ಏನೇ ಕೆಲಸ ತೊಗೊಂಡು ಬಂದ್ರೂ ಕೂಡ ಅದನ್ನು ಅಗ್ರಿ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟವ್ರಿಗೆ ಇರುವಂಥದ್ದಾಗಿರ್ಬೋದು, ಸಂಬಂಧಪಟ್ಟಂಗೆ ಮಾತಾಡುವಂಥದ್ದಾಗಿರ್ಬೋದು, ಅದು ಆಗಲಿ ಬಿಡ್ಲಿಕ್ಕೆ ನಾನು ಪ್ರಯತ್ನ ಅಂತೂ ನಾನು ಮಾಡ್ಕೊತಿದ್ದೀನಿ. ಅದಕ್ಕೆ ಹೆಚ್ಚಿನ ಪ್ರಮಾಣವಾಗಿ ಆಗುವಂಥ ಕೆಲಸನ ಇಲ್ಲಿವರೆಗೂ ಮಾಡ್ಕೊತ ಬಂದೀನಿ. ಮುಂದಾದ್ರೂ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಹೆಂಗೆ ಇರಲಿ ಅಂತ ಕೇಳ್ಕೊಂಡು ನಾನು ಒಂದು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಅದಕ್ಕೊಂದು ಸ್ವರ ಚಪ್ಪಾಳೆ ಬರಲಿ ಅಂತ ಹೇಳ್ತಾ
ನಾವೆಲ್ಲ ಇದರಿಂದ ಕಲಿಬೇಕು, ದೊಡ್ಡವ್ರು ನೋಡಿ ಸಣ್ಣವ್ರು ನಾವೆಲ್ಲ ಕಲಿಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೂಡ. ನಮ್ಮೆಲ್ಲ ಬೇಡಿಕೆಗಳನ್ನ ಇಟ್ಟದಕ್ಕೆ ಬಹಳ ಪೂರಕವಾಗಿ ಸಾಹೇಬರು ಸ್ಪಂದಿಸಿದರು. ಸೊ ನಮ್ಮಲ್ಲಿ ಗ್ರಾಮ ಚಿಕ್ಕದಾದರೂ ಕೂಡ ಇರ್ತಕ್ಕಂತ ಜನರಲ್ಲಿ ಒಗ್ಗಟ್ಟಿದೆ. ಎಲ್ಲರೂ ಸೇರಿಸಿ ಇಲ್ಲಿ ಕೆಲಸಗಳನ್ನ ತಗೊಂಡು ಎಲ್ಲರೂ ಒಂದು 4 ಜನ ಹಿರಿಯರು ಸೇರಿ ಮಾತಾಡಿದ್ದನ್ನ ಓಕೆ ಈ ಸಲ ನಾವು ಹಿಂಗ್ ಮಾಡೋಣ ಅಂತೇಳಿ ಆ ಒಂದು ಒಗ್ಗಟ್ಟನ್ನ ನಾನು ಇಲ್ಲಿ 6-7 ವರ್ಷ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಬಂದದ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ಅವರ ಒಗ್ಗಟ್ಟು ಹಿಂಗೆ ಇರಲಿ. ಆ ಜಾತ್ರಾ ಸಮಯದಲ್ಲಿ ಮತ್ತು ಶಾಲೆಗಳಿಗೆ ಪೂರಕವಾದಂತಹ ನಮ್ಮ ವಾತಾವರಣ ಕೂಡ SDMs ಅವರು ಕೂಡ ಬಂದು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ, ನಮಗೂ ಕೂಡ ಸ್ಪಂದಿಸ್ತಾರೆ. ವರದಿ ರಮೇಶ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಭಾಗ. ಮತ್ತು ರೈತರಿಗೆ